ರಂಜಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಒಂದು ಕಡೆ ನಿಷೇಧಾಜ್ಞೆ ರಂಜಿತ್, ಮತ್ತೊಂದು ಕಡೆಯಲ್ಲಿ ಇವತ್ತು ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇವತ್ತೂ ಕೂಡ ಪ್ರತಿಭಟನೆಗಳು ನಡೆಯುವಂತಹ ಸಾಧ್ಯತೆ ಇದೆಯಾ? ಈ ಬಂದ್ಗೆ ಕರೆ ಕೊಟ್ಟಿರೋದ್ರಿಂದ ಅಲ್ಲಿ ಮದ್ದೂರು ಪಟ್ಟಣದಲ್ಲಾಗಿರ್ಬೋದು, ಎಲ್ಲಾ ಕಡೆಗಳಲ್ಲಾಗಿರ್ಬೋದು ಯಾವ ರೀತಿಯ ವ್ಯವಸ್ಥೆಗಳನ್ನ, ಭದ್ರತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ? ಖಂಡಿತ ನೋಡಿ ಲಕ್ಷ್ಮಿ, ಅಶ್ವಿನಿ, ನಿನ್ನೆಯಿಂದಲೂ ಕೂಡ ಹೊತ್ತಿ ಉರಿದಂತಹ ಈ RR ಬೀದಿ ಇತ್ತಲ್ಲ, ಈ ರಸ್ತೆ ಇತ್ತಲ್ಲ, ಇವತ್ತು ಈ ಹೊತ್ತಿಗೆ ಅಂಡರ್ ಕಂಟ್ರೋಲ್ ಪೊಲೀಸ್ ಇದೆ. ಹೆಚ್ಚುವರಿಯಾಗಿ ಪೊಲೀಸರನ್ನ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳಿಗೆ ಇಲ್ಲಿ ಆಸ್ಪದವೇ ಇಲ್ಲ. ಬೆಳಿಗ್ಗೆಯಿಂದಲೂ ಕೂಡ ಮಂಡ್ಯದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಲ್ಲಾ ಕಡೆಗಳಲ್ಲೂ ಕೂಡ ನಾಕಾಬಂದಿ ಹೇಗಿದೆ ಅನ್ನೋದನ್ನ ಪರಿಶೀಲಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನೋಡ್ತಾ ಇದ್ದೀರಿ, ಅಂಗಡಿ ಮುಗ್ಗಟ್ಟುಗಳು ಬೆಳಿಗ್ಗೆ 6 ಗಂಟೆಗೆ ತೆರೆಯಬೇಕಾಗಿದ್ದಂತ ಅಂಗಡಿ ಮುಗ್ಗಟ್ಟುಗಳು ಎಲ್ಲವೂ ಕೂಡ ಬಂದ್ ಆಗಿದ್ದಾವೆ. ಮದ್ದೂರು ಸಿಟಿಯಲ್ಲೂ ಕೂಡ ಇದೇ ರೀತಿ ವಾತಾವರಣ ಕಂಡು ಬರ್ತಾ ಇದೆ. ಯಾವುದೇ ಪ್ರತಿಭಟನೆಗಳಿಗೆ ಅವಕಾಶ ಇಲ್ಲ. 144 ಸೆಕ್ಷನ್ ಜಾರಿಯಲ್ಲಿರೋದ್ರಿಂದಾಗಿ 5ರಿಂದ ಹೆಚ್ಚಕ್ಕೂ ಜನ ಗುಂಪು ಸೇರುವ ಹಾಗಿಲ್ಲ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡೋದಾದ್ರೆ ಅವರಿಗೆ ಅವಕಾಶ ಇದೆ. ಯಾವುದೇ ಒತ್ತಾಯ ಪೂರ್ವಕವಾಗಿ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಮೊನ್ನೆ ಘಟನೆ ಆಯ್ತಲ್ಲ, ಆ ಸ್ಥಳದಲ್ಲೇ ನಾನಿದ್ದೀನಿ. ಆ ಸ್ಥಳದ ಪಕ್ಕದಲ್ಲೇ ಒಂದು ಟೀ ಅಂಗಡಿ ಇದೆ. ಟೀ ಅಂಗಡಿ ಮಾಲೀಕ ನನ್ನ ಜೊತೆ ಇದ್ದಾರೆ. ಅವ್ರು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸಾಹೇಬ್ರೆ, ಈ ಕಡೆ ಬನ್ನಿ. ನೋಡಿ, ಏನಾಯ್ತು, ಏನು ಎತ್ತ, ಅವಾಗ ಅವ್ರು ಏನ್ ಮಾಡ್ತಿದ್ರು ಅನ್ನೋದನ್ನ ಕೇಳೋಣ. ತಮ್ಮ ಹೆಸರೇನು? ಇಮ್ರಾನ್ ಖಾನ್. ಇಮ್ರಾನ್ ಖಾನ್ ಅವರೇ, ಎಕ್ಸಾಕ್ಟ್ ಆ ಟೈಮಿಗೆ ತಾವಿಲ್ಲ ಇದ್ರ? 7:15 ಟೈಮಲ್ಲಿ ಇಲ್ಲೇ ಇದ್ದಲ್ಲ. ಏನಾಯ್ತಾಗ? ಸರ್, ಪ್ರತಿ ಸರಿ ಗಣೇಶೋತ್ಸವ ಈ ಸರಿನೂ ಗಣೇಶ ಹೋಯ್ತು. ಒಂದು 50 ಮೀಟರ್ ಅಷ್ಟು ದೂರದಲ್ಲಿ ಹೋಯ್ತು. ಆಮೇಲೆ ಯಾರು ಕಲ್ ತೂರಾಟ ಮಾಡ್ತು ಅಂತ ಗೊತ್ತಿಲ್ಲ. ಮಸೀದಿ ಅಂತ ಕಲ್ ಬಂತಂತೆ? ಇಲ್ಲ ಸರ್, ಸುಳ್ಳದು. ಮಸೀದಿಲ್ ಬೇಕಾದ್ರೆ ಎಲ್ಲಾ ಸೌಲಭ್ಯ ಐತೆ, ಚೆಕ್ ಮಾಡ್ಕೊಳ್ಳಿ. ಮಸೀದಿ ಅಂತ ಕಲ್ ಬಂದಿಲ್ಲ. ಕೆಳಗಡೆ ಇರೋರು ಯಾರೋ ಆಕಸ್ಮಿಕ ಕಿಡಿಗಿಡಿಗಳು ಲೈಟ್ ಆಫ್ ಮಾಡಿದ್ರಂತೆ. ಇದೇ ಕಂಬ ಅಂತ ಲೈಟ್ ಅಂತ ಆಫ್ ಆಗಿತ್ತು. ಯಾರು ಮಾಡಿದ್ದು? ಎಲ್ಲ ಕಡೆ ಲೈಟ್ ಇತ್ತು, ಇಲ್ಲೇ ಆಫ್ ಆಯ್ತು ಸರ್? ಅದ್ ಗೊತ್ತಿಲ್ಲ ಸರ್. ನಾವ್ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೋ. ಯಾರು ಎಷ್ಟೊತ್ತಿಗೆ ಬಂದ್ ಮಾಡಿದ್ರ? ನಾವು 8:15 ಬಂದ್ ಮಾಡ್ದೋ. ನೀವು ನಾರ್ಮಲ್ ಆಗಿ ಎಷ್ಟೊತ್ತಿಗೆ ಬಂದ್ ಮಾಡಿ? ನಾರ್ಮಲ್ ಆಗಿ ಡೈಲಿ 9:30 ಕ್ಲೋಸ್ ಮಾಡ್ತಾ ಇದ್ದೋ. ಯಾರು ತಪ್ಪು, ಯಾರು ಮಾಡಿದ್ಯಾರ ತಪ್ಪಂತ ಪರಿಶೀಲನೆ ಮಾಡ್ಬೇಕು ಸರ್. ಇವತ್ತೀಗ ನಿಮ್ ಅಂಗಡಿ ತೆರಿತೀರಾ? ಇಲ್ಲ ಸರ್, ತೆಗಿಲ್ಲ. ಬಂದಂತ ಕರೆ ಕೊಟ್ಟಿದ್ದಾರೆ, ಅದಕ್ಕೆ ಬಂದ್ ಮಾಡಿದ್ವಿ. ಯಾರು ಕರೆ ಕೊಟ್ಟಿದ್ರು? ಮಾಮೂಲಿ ಮಾಧ್ಯಮ ಸ್ಥಳದಲ್ಲಿ ನೋಡ್ತಾ ಇದೀವಿ. ಬಂದಂತ ಹೇಳಿದ್ರೆ ಅದೇ. ನೀವು ಇವತ್ತು ಇಡೀ ಅಂಗಡಿ ಓಪನ್ ಮಾಡೋದಿಲ್ಲ? ಇವತ್ತು ಓಪನ್ ಮಾಡಲ್ಲ. ಸನ್ನಾಡೆ ಸರ್, ಗಣೇಶ ಮೆರವಣಿಗೆ ಹಿಂಗ್ ಮಾಡಿದ್ರೆ ಹೆಂಗೆ? ಎಲ್ಲರೂ ಒಂದೇ ಅಲ್ವಾ? ಎಲ್ಲ ಒಂದೇ ಸರ್. ತಪ್ಪಲ್ವಾ ಸರ್ ಇದು? 2 ಕಡೆನೂ ತಪ್ಪೈತೆ ಸರ್. ಏನ್ ತಪ್ಪಾಗಿದೆ? ಒಂದ್ ಕಡೆಯಿಂದ ಒಂದ್ ತಪ್ಪು ಏನು? ಇವ್ರದ್ದು ಮಸೀದಿ ಅವ್ರದ್ದೇನು ತಪ್ಪು, ಹಿಂದೂ ಸಂಘಟನೆ ಏನು ತಪ್ಪು? ಮಸೀದಿ ತಪ್ಪು ಏನೂ ಇಲ್ಲ ಸರ್. ಹಿಂದೂ ಸಂಘಟನೆದು ತಪ್ಪಿಲ್ಲ. ಕಿಡಿಗಿಡಿಗಳು ಸರಿ ತಪ್ಪು ಮಾಡಿರೋದು. ಮಸೀದಿ ಕಮಿಟಿಯವರು ಯಾರು ಏನು ಮಾಡಿಲ್ಲ ಸರ್. ಯಾರೋ ಕಿಡಿಗಿಡಿ ಹೊರಗಡೆ ಊರಿಂದೆಲ್ಲ ಬಂದಿದ್ರಂತಲ್ಲ ಸರ್? ಹೌದಾ? ಹೊರಗಡೆ ಊರಿಂದ ಬಂದಿರೋದು ಸುಳ್ಳು ಸರ್. ಅದು ಅವನು ಬಿಸ್ನೆಸ್ ಮಾಡ್ತಾ ಇರೋದು ಮದ್ದೂರು, ಮನೆ ವಾಸ ಇರೋದು ಮದ್ದೂರು. ಅವ್ನ್ ಬಿಸ್ನೆಸ್ ಚನ್ನಪಟ್ಟಣ. ಅದಕ್ಕೆ ಅವನ್ಗೆ ಚನ್ನಪಟ್ಟಣ ಅಂತ ಹೆಸರು ಎತ್ಕಟ್ಟಿದ್ದಾರೆ ಸರ್, ಅಷ್ಟೇ. ಅವ್ರಿಗೆ ಶಿಕ್ಷೆ ಆಗ್ಲಿ. ಯಾರು ಕಲ್ಲು ತೂರಾಟ ಮಾಡಿದ್ದಾರೆ ಅವ್ರಿಗೆ ಖಂಡಿತ ಶಿಕ್ಷೆ ಆಗ್ಲಿ ಸರ್. ಸುಮಾರು ಜನಕ್ಕೆ ತೊಂದರೆ ಆಗಿದೆ ಸರ್ ಅವ್ರಿಗೆ. ಎಲ್ಲಾ ಕಡೆಯಿಂದ ಶಿಕ್ಷೆ ಆಗ್ಲಿ. ಶಾಂತಿ ನೆಲೆಸಬೇಕಂತೀರಿ ತಾವು? ಶಾಂತಿ ನಿಲ್ಲಿಸಬೇಕು ಸರ್. ನೋಡಿ, ಇಮ್ರಾನ್ ಅವ್ರು ಹೇಳೋದು ಹಂಗೆ. ನೋಡಿ, ಇದೇ ಎಕ್ಸಾಕ್ಟ್ ಸ್ಪಾಟ್ ಇದು ಅಶ್ವಿನಿ. ಇದೇ ಕಂಬ. ಇಲ್ಲೇ ಲೈಟ್ ಆಫ್ ಮಾಡಿದ್ರು, ಬೇರೆ ಕಡೆಯಿಂದ ಬಂದವರು ಕಲ್ಲು ತೂರಾಟ ಮಾಡಿದ್ರು. ಆನಂತರ ಪೊಲೀಸರ ಮೇಲೂ ಕೂಡ ಇವರು ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆನಂತರ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರು. ಆನಂತರ ಅವರನ್ನ ಚದುರಿಸಿದ್ರು. ಸುಮಾರು ಇಲ್ಲಿಯವರೆಗೂ ಕೂಡ 22 ಜನರನ್ನ ದಸ್ತಗಿರಿ ಮಾಡಿ ಅವರನ್ನ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಬೇರೆ ಊರುಗಳಿಂದ ಬಂದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇರೋದ್ರಿಂದಾಗಿ ಪೊಲೀಸರು ಬೆಳಿಗ್ಗೆಯಿಂದಲೂ ಕೂಡ ಎಲ್ಲಾ ಕಡೆಗಳಲ್ಲಿ ನಾಕಾಬಂದಿ ಹಾಕಿದ್ದಾರೆ. ಕೆಲವು ಅತಿ ಸೂಕ್ಷ್ಮ ಕಮ್ಯುನಲ್ ಸೂಕ್ಷ್ಮ ಸೆನ್ಸಿಟಿವ್ ಏರಿಯಾಗಳಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇಲ್ಲಿಯವರೆಗೂ ಕೂಡ ನಮಗೆ SP ಬೆಳಿಗ್ಗೆನೆ ಮಾತಾಡದಂಗೆ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಮಾತಾಡಿದ್ರು ಹಾಗೆ ಸುಮಾರು 1,000ಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆ ಮಾಡಿದ್ದೀವಿ. ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ನಾವು ಡಿಪ್ಲಾಯ್ ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. KSRP ತುಕಡಿಗಳಿದಾವೆ. ಸುಮಾರು 10ಕ್ಕೂ ಹೆಚ್ಚು KSRP ತುಕಡಿಗಳಿದಾವೆ. ಗಮನಿಸ್ತಾ ಇದ್ರೆ ಪರಿಸ್ಥಿತಿ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ರು ಕೂಡ ಈಗ ಅಂಡರ್ ಕಂಟ್ರೋಲ್ ಪೊಲೀಸ್ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರ ನಾಕಾಬಂದಿ ಇದೆ. ಕ್ಷಣಕ್ಕೂ ಒಂದು ಆತಂಕದ ವಾತಾವರಣ. ಏನಂತ ಹೇಳಿದ್ರೆ ಇವತ್ತೆಲ್ಲ ಕಡೆಗಳಲ್ಲೂ ಕೂಡ ಬಂದ್ ಆಗಿರೋದ್ರಿಂದ ಯಾವುದೇ ಪ್ರೊಸೆಷನ್ ಹೋಗಬಹುದು, ಮತ್ತೇನಾದ್ರೂ ಗಲಾಟೆ ಕಲ್ಲು ತೂರಾಟಗಳಾಗಬಹುದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಕಡೆಗಳಲ್ಲೂ ಕೂಡ ಅಲರ್ಟ್ ನಲ್ಲಿ ಇದ್ದಾರೆ ಪೊಲೀಸರು. ಸದ್ಯಕ್ಕೆ ಪರಿಸ್ಥಿತಿ ಹೀಗಿದೆ. ಇದೇ ಮಸೀದಿ, ಇಲ್ಲೇ ಕಲ್ಲು ತೂರಾಟ ಆಗಿರೋದು. ಕಲ್ಲು ತೂರಾಟ ಆಗಿ ಗ್ಲಾಸ್ ಎಲ್ಲ ಒಡೆದೋಗಿರೋದು ಕೂಡ ನಮ್ ವಿಜಯ್ ತೋರಿಸ್ತಾರೆ ನೋಡಿ. ಈ ಕಡೆ ಗ್ಲಾಸ್ ಎಲ್ಲ ಒಡೆದೋಗಿದೆ. 2 ಕಡೆಯಿಂದಲೂ ಕೂಡ ಕಲ್ಲು ತೂರಾಟ ಆಗಿದೆ ಅಂತ ಹೇಳಿ ಇಲ್ಲಿನ
ಪಕ್ಕದ ಅಂಗಡಿಯವರು ಹೇಳ್ತಾ ಇದ್ರು ಗ್ಲಾಸ್ ಎಲ್ಲ ಒಡೆದೋಗಿದೆ ನೋಡಿ, ಮೇಲ್ಗಡೆ ಎಲ್ಲ ಗಮನಿಸ್ತಾ ಇದ್ರಿ, ಇದೇ ಲೈಟ್ ಕಂಬ ಲೈಟ್ ಆನ್ ಆಗಿದೆ, ಅಷ್ಟೊತ್ತಿಗೆ ಸುಮಾರು 8 ಗಂಟೆ ಅಂತ ಹೇಳ್ತಾ ಇದ್ರು, ಅಷ್ಟೊತ್ತಿಗೆ ಇಲ್ಲಿ ಲೈಟ್ ಆಫ್ ಮಾಡಿದ್ರು, ಕಲ್ಲನ್ನ ಒಳಗಡೆ ತಗೊಂಡೋಗಿ ಇಟ್ಕೊಂಡಿದ್ರು, ಉದ್ದೇಶಪೂರ್ವಕವಾಗಿ ಷಡ್ಯಂತ್ರದ ರೀತಿಯಲ್ಲಿ ಮಾಡಿದ್ರು ಅನ್ನೋದು ಕೂಡ ಗಂಭೀರ ಆರೋಪ. ತನಿಖೆಯಿಂದಷ್ಟೇ ಇದೆಲ್ಲವೂ ಕೂಡ ಸತ್ಯಾಸತ್ಯತೆ ಏನು ಅಂತ ಹೇಳಿ ತಿಳಿದು ಬರಬೇಕಾಗಿದೆ. ಯಾರು ಕಿಡಿಗೇಡಿಗಳಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗ್ಲಿ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಅಕ್ಕಪಕ್ಕದವರೆಲ್ಲರೂ ಕೂಡ ಘಟನೆ ಹಂಗಾಯ್ತಲ್ಲ, ಈಗಾದ ನಂತರ ಅವರೊಂದ್ ರೀತಿಯಲ್ಲಿ ಭಯದಲ್ಲಿದ್ದಾರೆ. ಆದ್ರೆ ಪೊಲೀಸರು ನಿನ್ನೆಯಿಂದಲೂ ಕೂಡ ಎಲ್ಲಾ ಕಡೆಗಳಲ್ಲಿ ಓಡಾಡ್ತಾ ಸದ್ಯಕ್ಕೆ ಪರಿಸ್ಥಿತಿಯನ್ನ ಕಂಟ್ರೋಲಿಗೆ ತಗೊಂಡು ಬಂದಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತ್ ಅಂತೂ ಖಂಡಿತ ಇದೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಸಂಪೂರ್ಣ ಎಲ್ಲಾ ಕಡೆಗಳಲ್ಲೂ ಕೂಡ ನಾಕಾಬಂದಿ ಮತ್ತೆ ಇಲ್ಲಿನ ಚಿತ್ರಣವನ್ನ ತೆರೆದಿರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಅಶ್ವಿನಿ, ರೈಟ್ ರಂಜಿತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರಂಜಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಒಂದು ಕಡೆ ನಿಷೇಧಾಜ್ಞೆ ರಂಜಿತ್, ಮತ್ತೊಂದು ಕಡೆಯಲ್ಲಿ ಇವತ್ತು ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇವತ್ತೂ ಕೂಡ ಪ್ರತಿಭಟನೆಗಳು ನಡೆಯುವಂತಹ ಸಾಧ್ಯತೆ ಇದೆಯಾ? ಈ ಬಂದ್ಗೆ ಕರೆ ಕೊಟ್ಟಿರೋದ್ರಿಂದ ಅಲ್ಲಿ ಮದ್ದೂರು ಪಟ್ಟಣದಲ್ಲಾಗಿರ್ಬೋದು, ಎಲ್ಲಾ ಕಡೆಗಳಲ್ಲಾಗಿರ್ಬೋದು, ಯಾವ ರೀತಿಯ ವ್ಯವಸ್ಥೆಗಳನ್ನ ಭದ್ರತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ? ಖಂಡಿತ ನೋಡಿ ಲಕ್ಷ್ಮಿ, ಅಶ್ವಿನಿ, ನಿನ್ನೆಯಿಂದಲೂ ಕೂಡ ಹೊತ್ತಿ ಉರಿದಂತಹ ಈ RR ಬೀದಿ ಇತ್ತಲ್ಲ, ಈ ರಸ್ತೆ ಇತ್ತಲ್ಲ, ಇವತ್ತು ಈ ಹೊತ್ತಿಗೆ ಅಂಡರ್ ಕಂಟ್ರೋಲ್ ಪೊಲೀಸ್ ಇದೆ. ಹೆಚ್ಚುವರಿಯಾಗಿ ಪೊಲೀಸರನ್ನ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳಿಗೆ ಇಲ್ಲಿ ಆಸ್ಪದವೇ ಇಲ್ಲ. ಬೆಳಿಗ್ಗೆಯಿಂದಲೂ ಕೂಡ ಮಂಡ್ಯದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಲ್ಲಾ ಕಡೆಗಳಲ್ಲೂ ಕೂಡ ನಾಕಾಬಂದಿ ಹೇಗಿದೆ ಅನ್ನೋದನ್ನ ಪರಿಶೀಲಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡ್ತಾ ಇದ್ರಿ, ಅಂಗಡಿ ಮುಗ್ಗಟ್ಟುಗಳು ಬೆಳಿಗ್ಗೆ 6 ಗಂಟೆಗೆ ತೆರೆಯಬೇಕಾಗಿದ್ದಂತ ಅಂಗಡಿ ಮುಗ್ಗಟ್ಟುಗಳು ಎಲ್ಲವೂ ಕೂಡ ಬಂದ್ ಆಗಿದ್ದಾವೆ. ಮದ್ದೂರು ಸಿಟಿಯಲ್ಲೂ ಕೂಡ ಇದೇ ರೀತಿ ವಾತಾವರಣ ಕಂಡು ಬರ್ತಾ ಇದೆ. ಯಾವುದೇ ಪ್ರತಿಭಟನೆಗಳಿಗೆ ಅವಕಾಶ ಇಲ್ಲ. 144 ಸೆಕ್ಷನ್ ಜಾರಿಯಲ್ಲಿರೋದ್ರಿಂದಾಗಿ 5ರಿಂದ ಹೆಚ್ಚಕ್ಕೂ ಜನ ಗುಂಪು ಸೇರುವ ಹಾಗಿಲ್ಲ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡೋದಾದ್ರೆ ಅವರಿಗೆ ಅವಕಾಶ ಇದೆ. ಯಾವುದೇ ಒತ್ತಾಯ ಪೂರ್ವಕವಾಗಿ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಮೊನ್ನೆ ಘಟನೆ ಆಯ್ತಲ್ಲ, ಆ ಸ್ಥಳದಲ್ಲೇ ನಾನಿದ್ದೀನಿ. ಆ ಸ್ಥಳದ ಪಕ್ಕದಲ್ಲೇ ಒಂದು ಟೀ ಅಂಗಡಿ ಇದೆ. ಟೀ ಅಂಗಡಿ ಮಾಲೀಕ ನನ್ನ ಜೊತೆ ಇದ್ದಾರೆ, ಅವ್ರು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸಾಹೇಬ್ರೆ, ಈ ಕಡೆ ಬನ್ನಿ. ನೋಡಿ ಏನಾಯ್ತು, ಏನು ಎತ್ತ, ಅವಾಗ ಅವ್ರು ಏನ್ ಮಾಡ್ತಿದ್ರು ಅನ್ನೋದನ್ನ ಕೇಳೋಣ. ತಮ್ಮ ಹೆಸರೇನು? ಇಮ್ರಾನ್ ಖಾನ್. ಇಮ್ರಾನ್ ಖಾನ್ ಅವರೇ, ಎಕ್ಸಾಕ್ಟ್ ಆ ಟೈಮಿಗೆ ತಾವಿಲ್ಲ ಇದ್ರ? 7:15 ಟೈಮಲ್ಲಿ ಇಲ್ಲೇ ಇದ್ದಲ್ಲ. ಏನಾಯ್ತಾಗ ಸರ್? ಪ್ರತಿ ಸರಿ ಗಣೇಶೋತ್ಸವ ಈ ಸರಿನೂ ಗಣೇಶ ಹೋಯ್ತು. ಒಂದು 50 ಮೀಟರ್ ಅಷ್ಟು ದೂರದಲ್ಲಿ ಹೋಯ್ತು. ಆಮೇಲೆ ಯಾರು ಕಲ್ ತೂರಾಟ ಮಾಡ್ತು ಅಂತ ಗೊತ್ತಿಲ್ಲ. ಮಸೀದಿ ಅಂತ ಕಲ್ ಬಂದಂತೆ? ಇಲ್ಲ ಸರ್, ಸುಳ್ಳದು. ಮಸೀದಿಲ್ ಬೇಕಾದ್ರೆ ಎಲ್ಲಾ ಸೌಲಭ್ಯ ಐತೆ, ಚೆಕ್ ಮಾಡ್ಕೊಳ್ಳಿ. ಮಸೀದಿ ಅಂತ ಕಲ್ ಬಂದಿಲ್ಲ. ಕೆಳಗಡೆ ಇರೋರು ಯಾರೋ ಆಕಸ್ಮಿಕ ಕಿಡಿಗಿಡಿಗಳು ಲೈಟ್ ಆಫ್ ಮಾಡಿದ್ರಂತೆ ಇದೇ ಕಂಬ ಅಂತ. ಲೈಟ್ ಅಂತ ಆಫ್ ಆಗಿತ್ತು. ಯಾರು ಮಾಡಿದ್ದು? ಎಲ್ಲ ಕಡೆ ಲೈಟ್ ಇತ್ತು, ಇಲ್ಲ ಆಫ್ ಆಯ್ತು ಸರ್? ಅದ್ ಗೊತ್ತಿಲ್ಲ ಸರ್. ನಾವ್ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೋ. ಯಾರು ಎಷ್ಟೊತ್ತಿಗೆ ಬಂದ್ ಮಾಡಿದ್ರ? ನಾವು 8:15 ಬಂದ್ ಮಾಡ್ದೋ. ನೀವು ನಾರ್ಮಲ್ ಆಗಿ ಎಷ್ಟೊತ್ತಿಗೆ ಬಂದ್ ಮಾಡಿ? ನಾರ್ಮಲ್ ಆಗಿ ಡೈಲಿ 9:30 ಕ್ಲೋಸ್ ಮಾಡ್ತಾ ಇದ್ದೋ. ಯಾರು ತಪ್ಪು, ಯಾರು ಮಾಡಿದ್ಯಾರ ತಪ್ಪಂತ ಪರಿಶೀಲನೆ ಮಾಡ್ಬೇಕು ಸರ್. ಇವತ್ತೀಗ ನಿಮ್ ಅಂಗಡಿ ತೆರಿತೀರಾ? ಇಲ್ಲ ಸರ್, ತೆಗಿಲ್ಲ. ಬಂದಂತ ಕರೆ ಕೊಟ್ಟಿದ್ದಾರೆ, ಅದಕ್ಕೆ ಬಂದ್ ಮಾಡಿದ್ವಿ. ಯಾರು ಕರೆ ಕೊಟ್ಟಿದ್ರು? ಮಾಮೂಲಿ ಮಾಧ್ಯಮ ಸ್ನೇಹಿತರಲ್ಲಿ ನೋಡ್ತಾ ಇದೀವಿ. ಬಂದಂತ ಹೇಳಿದ್ರೆ ಅದೇ. ನೀವು ಇವತ್ತು ಇಡೀ ಅಂಗಡಿ ಓಪನ್ ಮಾಡೋದಿಲ್ಲ? ಇವತ್ತು ಓಪನ್ ಮಾಡಲ್ಲ ಸರ್. ನಾಳೆ ಸರ್, ಗಣೇಶ ಮೆರವಣಿಗೆ ಹಿಂಗ್ ಮಾಡಿದ್ರೆ ಹೆಂಗೆ? ಎಲ್ಲರೂ ಒಂದೇ ಅಲ್ವಾ? ಎಲ್ಲ ಒಂದೇ ಸರ್. ತಪ್ಪಲ್ವಾ ಸರ್ ಇದು? 2 ಕಡೆನೂ ತಪ್ಪೈತೆ ಸರ್. ಏನ್ ತಪ್ಪಾಗಿದೆ? ಒಂದ್ ಕಡೆಯಿಂದ ಒಂದ್ ತಪ್ಪು ಏನು? ಇವ್ರದ್ದು ಮಸೀದಿ ಅವ್ರದ್ದೇನು ತಪ್ಪು, ಹಿಂದೂ ಸಂಘಟನೆ ಏನು ತಪ್ಪು? ಮಸೀದಿ ತಪ್ಪು ಏನು ಇಲ್ಲ ಸರ್. ಹಿಂದೂ ಸಂಘಟನೆದು ತಪ್ಪಿಲ್ಲ. ಕಿಡಿಗಿಡಿಗಳು ಸರಿ ತಪ್ಪು ಮಾಡಿರೋದು. ಮಸೀದಿ ಕಮಿಟಿಯವರು ಯಾರು ಏನು ಮಾಡಿಲ್ಲ ಸರ್. ಯಾರೋ ಕಿರಿಕಿರಿ ಹೊರಗಡೆ ಊರಿಂದೆಲ್ಲ ಬಂದಿದ್ರಂತಲ್ಲ ಸರ್, ಹೌದಾ? ಹೊರಗಡೆ ಊರಿಂದ ಬಂದಿರೋದು ಸುಳ್ಳು ಸರ್. ಅದು ಅವನು ಬಿಸ್ನೆಸ್ ಮಾಡ್ತಾ ಇರೋದು ಮದ್ದೂರು, ಮನೆ ವಾಸ ಇರೋದು ಮದ್ದೂರು, ಅವ್ನ್ ಬಿಸ್ನೆಸ್ ಚನ್ನಪಟ್ಟಣ. ಅದಕ್ಕೆ ಅವನ್ಗೆ ಚನ್ನಪಟ್ಟಣ ಅಂತ ಹೆಸರು ಎತ್ಕಟ್ಟಿದ್ದಾರೆ ಸರ್, ಅಷ್ಟೇ. ಶಿಕ್ಷೆ ಆಗ್ಲಿ. ಯಾರು ಕಲ್ಲು ತೂರಾಟ ಮಾಡಿದ್ದಾರೆ ಅವ್ರಿಗೆ ಖಂಡಿತ ಶಿಕ್ಷೆ ಆಗಲಿ ಸರ್. ಸುಮಾರು ಜನಕ್ಕೆ ತೊಂದರೆ ಆಗಿದೆ ಸರ್ ಅವ್ರಿಗೆ. ಎಲ್ಲಾ ಕಡೆಯಿಂದ ಶಿಕ್ಷೆ ಆಗ್ಲಿ. ಶಾಂತಿ ನೆಲೆಸಬೇಕಂತೀರಿ? ಶಾಂತಿ ನಿಲ್ಲಿಸಬೇಕು ಸರ್. ನೋಡಿ, ಇಮ್ರಾನ್ ಅವ್ರು ಹೇಳೋದು ಹಾಗೆ. ನೋಡಿ, ಇದೇ ಎಕ್ಸಾಕ್ಟ್ ಸ್ಪಾಟ್ ಇದು ಅಶ್ವಿನಿ. ಇದೇ ಕಂಬ, ಇಲ್ಲೇ ಲೈಟ್ ಆಫ್ ಮಾಡಿದ್ರು, ಬೇರೆ ಕಡೆಯಿಂದ ಬಂದವ್ರು ಕಲ್ಲು ತೂರಾಟ ಮಾಡಿದ್ರು. ಆನಂತರ ಪೊಲೀಸರ ಮೇಲೂ ಕೂಡ ಇವರು ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆನಂತರ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರು. ಆನಂತರ ಅವರನ್ನ ಚದುರಿಸಿದ್ರು. ಸುಮಾರು ಇಲ್ಲಿಯವರೆಗೂ ಕೂಡ 22 ಜನರನ್ನ ದಸ್ತಗಿರಿ ಮಾಡಿ ಅವರನ್ನ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಬೇರೆ ಊರುಗಳಿಂದ ಬಂದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇರೋದ್ರಿಂದಾಗಿ ಪೊಲೀಸರು ಬೆಳಿಗ್ಗೆಯಿಂದಲೂ ಕೂಡ ಎಲ್ಲಾ ಕಡೆಗಳಲ್ಲಿ ನಾಕಾಬಂದಿ ಹಾಕಿದ್ದಾರೆ. ಕೆಲವು ಅತಿ ಸೂಕ್ಷ್ಮ
ಕಮ್ಯುನಲ್ ಸೂಕ್ಷ್ಮ ಸೆನ್ಸಿಟಿವ್ ಏರಿಯಾಗಳಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇಲ್ಲಿಯವರೆಗೂ ಕೂಡ ನಮಗೆ ಎಸ್ಪಿ ಬೆಳಿಗ್ಗೆನೆ ಮಾತಾಡ್ದಂಗೆ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಮಾತಾಡಿದ್ರು ಹಾಗೆ ಸುಮಾರು 1,000ಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆ ಮಾಡಿದೀವಿ, ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ನಾವು ಡಿಪ್ಲಾಯ್ ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕೆಎಸ್ಆರ್ಪಿ ತುಕಡಿಗಳಿದಾವೆ, ಸುಮಾರು 10ಕ್ಕೂ ಹೆಚ್ಚು ಕೆಎಸ್ಆರ್ಪಿ ತುಕಡಿಗಳಿದಾವೆ. ಗಮನಿಸ್ತಾ ಇದ್ರೆ ಪರಿಸ್ಥಿತಿ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ರು ಕೂಡ ಈಗ ಅಂಡರ್ ಕಂಟ್ರೋಲ್ ಪೊಲೀಸ್ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರ ನಾಕಾಬಂದಿ ಇದೆ. ಕ್ಷಣ ಕ್ಷಣಕ್ಕೂ ಒಂದು ಆತಂಕದ ವಾತಾವರಣ ಏನಂತ ಹೇಳಿದ್ರೆ ಇವತ್ತೆಲ್ಲ ಕಡೆಗಳಲ್ಲೂ ಕೂಡ ಬಂದ್ ಆಗಿರೋದ್ರಿಂದ ಯಾವುದೇ ಪ್ರೊಸೆಷನ್ ಹೋಗಬಹುದು, ಮತ್ತೇನಾದ್ರೂ ಗಲಾಟೆ ಕಲ್ಲು ತೂರಾಟಗಳಾಗಬಹುದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಕಡೆಗಳಲ್ಲೂ ಕೂಡ ಅಲರ್ಟ್ ನಲ್ಲಿ ಇದ್ದಾರೆ ಪೊಲೀಸರು. ಸದ್ಯಕ್ಕೆ ಪರಿಸ್ಥಿತಿ ಹೀಗಿದೆ. ಇದೇ ಮಸೀದಿ ಇಲ್ಲೇ ಕಲ್ಲು ತೂರಾಟ ಆಗಿರೋದು, ಕಲ್ಲು ತೂರಾಟ ಆಗಿ ಗ್ಲಾಸ್ ಎಲ್ಲ ಒಡೆದೋಗಿರೋದು ಕೂಡ ನಮ್ಮ ವಿಜಯ್ ತೋರಿಸ್ತಾರೆ ನೋಡಿ. ಈ ಕಡೆ ಗ್ಲಾಸ್ ಎಲ್ಲ ಒಡೆದೋಗಿದೆ, ಎರಡೂ ಕಡೆಯಿಂದಲೂ ಕೂಡ ಕಲ್ಲು ತೂರಾಟ ಆಗಿದೆ ಅಂತ ಹೇಳಿ ಇಲ್ಲಿನ ಪಕ್ಕದ ಅಂಗಡಿಯವರು ಹೇಳ್ತಾ ಇದ್ರು. ಗ್ಲಾಸ್ ಎಲ್ಲ ಒಡೆದೋಗಿದೆ ನೋಡಿ, ಮೇಲ್ಗಡೆ ಎಲ್ಲ ಗಮನಿಸ್ತಾ ಇದ್ರಿ. ಇದೇ ಲೈಟ್ ಕಂಬ ಲೈಟ್ ಆನ್ ಆಗಿದೆ. ಅಷ್ಟೊತ್ತಿಗೆ ಸುಮಾರು 8 ಗಂಟೆ ಅಂತ ಹೇಳ್ತಾ ಇದ್ರು. ಅಷ್ಟೊತ್ತಿಗೆ ಇಲ್ಲಿ ಲೈಟ್ ಆಫ್ ಮಾಡಿದ್ರು, ಕಲ್ಲನ್ನ ಒಳಗಡೆ ತಗೊಂಡೋಗಿ ಇಟ್ಕೊಂಡಿದ್ರು, ಉದ್ದೇಶಪೂರ್ವಕವಾಗಿ ಷಡ್ಯಂತ್ರದ ರೀತಿಯಲ್ಲಿ ಮಾಡಿದ್ರು ಅನ್ನೋದು ಕೂಡ ಗಂಭೀರ ಆರೋಪ. ತನಿಖೆಯಿಂದಷ್ಟೇ ಇದೆಲ್ಲವೂ ಕೂಡ ಸತ್ಯಾಸತ್ಯತೆ ಏನು ಅಂತ ಹೇಳಿ ತಿಳಿದು ಬರಬೇಕಾಗಿದೆ. ಯಾರು ಕಿಡಿಗೇಡಿಗಳಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗ್ಲಿ ಅಂತ ಹೇಳಿ ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಅಕ್ಕಪಕ್ಕದವರೆಲ್ಲರೂ ಕೂಡ ಘಟನೆ ಹಂಗಾಯ್ತಲ್ಲ, ಈಗಾದ ನಂತರ ಅವರೊಂದು ರೀತಿಯಲ್ಲಿ ಭಯದಲ್ಲಿದ್ದಾರೆ. ಆದ್ರೆ ಪೊಲೀಸರು ನಿನ್ನೆಯಿಂದಲೂ ಕೂಡ ಎಲ್ಲಾ ಕಡೆಗಳಲ್ಲಿ ಓಡಾಡ್ತಾ ಸದ್ಯಕ್ಕೆ ಪರಿಸ್ಥಿತಿಯನ್ನ ಕಂಟ್ರೋಲಿಗೆ ತಗೊಂಡು ಬಂದಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತ್ ಅಂತೂ ಖಂಡಿತ ಇದೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಸಂಪೂರ್ಣ ಎಲ್ಲಾ ಕಡೆಗಳಲ್ಲೂ ಕೂಡ ನಾಕಾಬಂದಿ ಮತ್ತೆ ಇಲ್ಲಿನ ಚಿತ್ರಣವನ್ನ ತೆರೆದಿರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಅಶ್ವಿನಿ. ರೈಟ್ ರಂಜಿತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.